ಇವತ್ತು ಧ್ಯಾನ ಮಾಡಿದ ಮೇಲೆ ಬಂದ ಒಂದು ಚಿಂತನೆ ಇದು. ಇದು ಒಂಥರ ಆಂತರ್ಯದ ಕಾಳಜಿ ಅಂತ ಅನ್ಕೊಳ್ತೀನಿ. ಈ ಪರಿಸ್ಥಿತಿ ಏನಿದೆ ಇದು ಕಾಲ ಡಿಮಾಂಡ್ ಮಾಡ್ತಾ ಇರೋದಕ್ಕೆ ರೆಸ್ಪಾನ್ಸ್ ಅಂತ, ನನ್ನಿಂದ ರೆಸ್ಪಾನ್ಸ್ ಅಂತ ಅನ್ಕೊಳ್ತೀನಿ. ನಿಮ್ಮ ಹತ್ರ ಇದನ್ನ ಹಂಚ್ಕೊಳ್ತೀನಿ. ಮನುಷ್ಯನ ಮನಸ್ಸು ಯೋಚನೆಗಳ ಒಂದು ಮೂಟೆ, ಬಂಡ್ಲ್ ಆಫ್ ಥಾಟ್ಸ್. ಯೋಚನೆಗಳು ಬುದ್ಧಿ ಬಂದಾಗಿಂದ ನಾವು ಯೋಚನೆ ಮಾಡ್ತಾನೇ ಇದೀವಿ. ನಿರಂತರ ನಡೀತಾ ಇದೆಯಾ ಯೋಚನೆ? ಆದರೆ ಕೆಲವು ಯೋಚನೆಗಳು ಬೆನ್ಹತ್ತಿದ ಬೇತಾಳ ತರ ಅದು ಕಾಡೋದು ಅಂತಾರೆ. ಅದು ಬೆನ್ಹತ್ತಿ ಕಾಡುತ್ತೆ. ಅಂದ್ರೆ ಆ ಯೋಚನೆಗಳು ಪದೇ 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 ಬರುತ್ತೆ, ರಿಪೀಟೆಡ್ ಆಗಿ. ಇದನ್ನ ಚಿಂತೆ ಅಂತ ಹೇಳ್ತಾರೆ. ಯೋಚನೆ ಅನ್ನಲ್ಲ, ಚಿತೆ ಅಂತ. ಇಂಥ ಚಿಂತೆ ಒಂದು ನಿಶ್ಚಿಂತೆ ಆಗ್ಬೇಕಾದ್ರೆ ಈ ಪದೇ 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 ಬರ್ತಾ ಇರೋದು ತಲೆ ಬಿಸಿ ಆಗುತ್ತೆ, ತಲೆನೋವು ಬರುತ್ತೆ, ತಲೆ ಭಾರ ಆಗುತ್ತೆ, ಕಷ್ಟ ಆಗುತ್ತೆ, ದುಃಖ ಆಗುತ್ತೆ. ಇದೆಲ್ಲವೂ ಕೂಡ ಬಂದಿದೆ. ಇದ್ಯಾವಾಗ ಈ ಒಂದು ಚಿಂತೆ ನಿಲ್ಲತ್ತೋ ಹೊಸ ಆಯಾಮ ಶುರು ಆಗುತ್ತೆ. ಈ ಗಲಾಟೆ ಮನಸ್ಸು ನಿಂತಾಗ ಮೌನದ ಆಯಾಮ ಪ್ರಾರಂಭ ಆಗುತ್ತೆ. ಇಟ್ಸ್ ಎ ನ್ಯೂ ಡೈಮೆನ್ಷನ್, ಟೋಟಲಿ ನ್ಯೂ ಡೈಮೆನ್ಷನ್. ಈ ಒಂದು ಸಣ್ಣ ಶಿಫ್ಟ್ ಎಲ್ಲರಲ್ಲೂ ಆದ್ರೆ ಅದ್ಭುತವಾಗಿರುತ್ತೆ ಜೀವನ. ಇದು ಕಾಳಜಿಯಿಂದ ಹೇಳ್ತಿದ್ದೀನಿ. ಯಾಕೆ ಈ ತರ ಆಗಿದೆ? ಈ ಚಿಂತೆ ಅನ್ನೋದು ಯಾತಕ್ ಬರುತ್ತೆ? ಯಾತಕ್ ನಮ್ಮನ್ನ ಅವ್ಯೂಹದಲ್ಲಿ ಸಿಕ್ಕಾಕ್ಸುತ್ತೆ ಅಂದ್ರೆ, ನಮ್ಮ ಜೀವನ ಒಂದು ನಾಟಕ. ಹೇಳ್ತಾನೆ ಇರ್ತೀನಿ, ಪಾತ್ರಗಳು ನಮ್ಮ ಕರ್ಮದಿಂದಲೇ ಬಂದಿರೋ ಪಾತ್ರಗಳು. ಈ ಪಾತ್ರ ಮಾಡ್ಲೇಬೇಕು, ತಪ್ಪಿಸ್ಕೊಂಡು ಹೋಗೋಂಗಿಲ್ಲ. ಆದರೆ ಈ ಐಡೆಂಟಿಟಿಗೆ, ಈ ಪಾತ್ರಕ್ಕೆ ನಾವು ಗುರುತಿಸ್ಕೊಂಡು ಅದರಲ್ಲಿ ಇಂಡಲ್ಜ್ ಆಗಿದ್ದೀವಿ. ಅದೇ ತಪ್ಪು. ಮುಳುಗ್ಬಿಟ್ಟಿದ್ದೀವಿ. ಪಾತ್ರದ ಒಂದು ನೋವು, ನಲಿವು, ಪಾತ್ರದಲ್ಲಿ ಏನೇನಾಗತ್ತೆ ಎಲ್ಲ ನಮ್ಗೆ ಬಂದು ಅಂಟ್ಕೋತಾ ಇದೆ. ಅದೇ ಬೇತಾಳ. ಪಾತ್ರದಲ್ಲಿ ಮುಳುಗ್ ಹೋಗಿದ್ದೀರ. ಪಾತ್ರದಲ್ಲಿ ತೇಲಾಡ್ಬೇಕು, ದಡ ಸೇರ್ಕೊಂಡ್ಬಿಡ್ಬೇಕು. ಅದನ್ನ ಇನ್ವಾಲ್ವ್ಮೆಂಟ್ ಬೇಕು, ಇಂಟೆಲಿಜೆನ್ಸ್ ಇರಬಾರ್ದು. ಈ ಶಿಫ್ಟ್ ನಾವು ನೋಡ್ಕೊಂಡ ತಕ್ಷಣ ಬಚಾವಾಗ್ಬಿಡ್ತೀವಿ. ಇನ್ವಾಲ್ವ್ಮೆಂಟ್ ಇರ್ಬೇಕು, ಪಾತ್ರ ಮಾಡ್ಲೇಬೇಕು. ಅಂಟ್ಕೊಳ್ದೆ ಅದರ ಒಂದು ಸುಖ ದುಃಖ, ಅದರ ಫಲ ನಮ್ಗೆ ಅಂಟ್ಕೋಬಾರ್ದು. ಆ ಜಾಣ್ತನ, ವಿವೇಕ ಅದಷ್ಟು ಲೈಫ್ ನಲ್ಲಿ ಬಂದ್ಬಿಟ್ರೆ ನಾವು ಪಾತ್ರ ಮಾಡಿದ್ರು ಕೂಡ ನಮ್ಗೇನು ಅದು ಅಂಟಲ್ಲ. ನಿಶ್ಚಿಂತೆ ಆಗಿ ಪಾತ್ರಗಳನ್ನ ಮಾಡಬಹುದು. ಈಗ ಈ ಒಂದು ಅಹಂಕಾರ ಅಂದ್ರೆ ಐಡೆಂಟಿಟಿ, ಇದರ ಸೂತ್ರವೇ ದುಃಖನ, ಕಷ್ಟನ, ಇದನ್ನೆಲ್ಲ ಸೃಷ್ಟಿ ಮಾಡೋದು. ದ ಫಾರ್ಮುಲಾ ಆಫ್ ಈಗೋ ಇಸ್ ಟು ಕ್ರಿಯೇಟ್ ಸಫರಿಂಗ್. ಅದ್ ನಾವು ತಿಳ್ಕೊಂಡ್ಬಿಡ್ಬೇಕು, ಇದ್ರ ಕೆಲ್ಸನೇ ಇದು ಅಂತ. ಆದ್ರೆ ಒಂದು ಜ್ಞಾಪಕ ಇಟ್ಕೋಬೇಕು, ಅಂಡರ್ನೀತ್ ದಿ ಸಫರಿಂಗ್, ನಮ್ಮ ಕಷ್ಟಗಳೇನಿದೆ ಎಲ್ಲ ಮೇಲೆ ಪರಿಫೆರಿನಲ್ಲಿದೆ. ಯಾಕೆಂದ್ರೆ ಹೊರಗಿಂದ ಮಾಡ್ಕೊಂಡಿರೋದು ನಾವು. ಆದ್ರೆ ಅಂಡರ್ನೀತ್ ದರ್ ಇಸ್ ಅ ಗುಪ್ತಗಾಮಿನಿ, ಒಂದು ಬ್ಲಿಸ್ಫುಲ್ ರಿವರ್ ಹರಿತಾ ಇದೆ. ಆನಂದ, ತೃಪ್ತಿ, ಸಂತೋಷದ ಒಂದು ಅಲೆ ಹರಿತಾ ಇದೆ ಕೆಳಗಡೆ. ನಮಗೆ ಗೊತ್ತಾಗ್ಬಿಡ್ಬೇಕು, ಓಹೋ ಇದು ಹೊರಗಡೆ ನಾನು ಸಿಕ್ಕಾಕೊಳ್ಬಾರ್ದು, ಇದಕ್ಕೆ ನಾನು ಇಂಡಲ್ಜ್ ಆಗ್ಬಾರ್ದು, ಮುಳುಗಬಾರ್ದು ನಾನು ಒಳಗಡೆನೆ, ನನ್ನೊಳಗೇನೆ ಆನಂದ ಇದೆ. ಈ ಶಿಫ್ಟ್ ತಗೊಳ್ಳೋನೆ ಸನ್ಯಾಸಿ, ಇನ್ನೇನಿಲ್ಲ ಅರ್ಥ. ಸನ್ಯಾಸಿ ಮೀನ್ಸ್ ಹೂ ಇಸ್ ಡ್ರಾಪಿಂಗ್ ದಿ ಈಗೋ. ಡ್ರಾಪಿಂಗ್ ದಿ ಈಗೋ ಇಸ್ ಸನ್ಯಾಸ. ಆ ಈಗೋ ಅನ್ನೋದು ಇನ್ನೇನಿಲ್ಲ. ಈಗೋ ನಮ್ಮ ಐಡೆಂಟಿಟಿ ತುಂಬಾ ಹಿಡ್ಕೊಂಡ್ಬಿಟ್ಟಿದೀವಿ, ಅದನ್ನ ಬಿಡೋದೇ ಸನ್ಯಾಸ. ಇದು ನಮ್ಗೆ ಗೊತ್ತಾಗ್ಬೇಕು. ಈ ನರಕ, ಅಹಂಕಾರ ಅನ್ನೋ ಐಡೆಂಟಿಟಿ ಅನ್ನೋ ಈ ನರಕ ಸಿಕ್ಕಾಕೊಳ್ತೀವಿ. ನಾವೇ ಇಷ್ಟಪಟ್ಟು ಕಷ್ಟಪಡಕ್ಕೆ ನಮ್ಮ ಕೈಯಿಂದ ನಾವೇ ಮಾಡ್ಕೊಂಡಿರೋದು ವಿಪರ್ಯಾಸ. ನಾವೇ ಮಾಡ್ಕೊಂಡಿರೋದು, ಸೃಷ್ಟಿ ಮಾಡ್ಕೊಂಡಿರೋದು ಅಹಂಕಾರ, ಈಗೋದ್ ನರಕ. ನಮಗೆ ಮಾಡ್ಕೊಳ್ಳದೇ ಇರೋಕ್ಕೂ ಬೇಕಾದಷ್ಟು ಶಕ್ತಿ ಪರಮಾತ್ಮ ಕೊಟ್ಟಿದ್ದಾನೆ. ನಾ ಹೇಳಲ್ವಾ, ಬುದ್ಧಿ ಇಲ್ವಾ? ನಮ್ಮ ಮನಸ್ಸನ್ನ ನಾವು ನಮ್ಮ ಹತೋಟಿನಲ್ಲಿ ಇಟ್ಕೊಂಡು ನಮಗೆ ಹೇಗ್ ಬೇಕೋ ಅದ್ ನಡೆಸೋಷ್ಟು
ಬುದ್ಧಿಯನ್ನ ಪರಮಾತ್ಮ ಕೊಟ್ಟಿಲ್ವಾ? ಆ ಬುದ್ಧಿಯನ್ನ ಉಪಯೋಗಿಸ್ಕೋಬೇಕು. ಸ್ವಲ್ಪ ಹೊತ್ತು ಅಭ್ಯಾಸ ಮಾಡಿ, ಇವತ್ತಿಂದ ಅಭ್ಯಾಸ ಮಾಡಿ. ಸ್ವಲ್ಪ ಹೊತ್ತು ನಿಮ್ಮ ಬುದ್ಧಿಯನ್ನ, ನಿಮ್ಮ ಐಡೆಂಟಿಟಿನ ಗುರುತಿಸ್ಕೊಳ್ಳದೆ, ರಕ್ಷಣೆ ಮಾಡದೆ ಸ್ವಲ್ಪ ಹೊತ್ತು ಬಿಡಿ. ಸ್ವಲ್ಪ ಹೊತ್ತು ಏನು ಅವಶ್ಯಕತೆ ಇಲ್ಲದೆ ಇದ್ದಾಗ, ಆ ಪಾತ್ರಗಳ ಅವಶ್ಯಕತೆ ಇಲ್ಲದೆ ಇದ್ದಾಗ ಅದ್ರ ಬಗ್ಗೆ ಬಿಟ್ಬಿಡಿ, ಏನು ಮಾಡಬೇಡಿ. ವೆನ್ ದೇರ್ ಇಸ್ ನೋ ನೀಡ್, ಕೀಪ್ ಕ್ವೈಟ್. ಒಂದು ಅಂತರ ಬೆಳೆಸ್ಕೊಳ್ಳಿ. ತಕ್ಷಣ ನಿಮಗೆ ಗೊತ್ತಾಗತ್ತೆ, ಊಸ್ ಔಟ್ ಆಗತ್ತೆ. ಒಳಗಡೆ ಆಂತರ್ಯದಲ್ಲಿ ಹರಿತಾ ಇರೋ ನದಿ ಹೊರಗಡೆ ಚಿಮ್ಮಿ ಚಿಮ್ಮಿ ಸ್ಪ್ರಿಂಗ್ ತರ ಬರುತ್ತೆ. ಇದು ಅನುಭವ ಆಗುತ್ತೆ. ಕೆಲವರೆಲ್ಲ ಆಶ್ರಮಕ್ಕೆ ಬರ್ತಾರಲ್ಲ, ಹೇಗಿರ್ತಾರೆ? ಬಂದಾಗ ಸಂತೋಷವಾಗಿರ್ತಾರೆ. ನಾನು ಸಂತೋಷ ಅವ್ರು ಮಾಡಕ್ ಏನೂ ಮಾಡಲ್ಲ, ಅವರಲ್ಲೇ ಆ ಸಂತೋಷ ಇದೆ. ಯಾವಾಗ ಅವ್ರು ಮಾಡೋದನ್ನೆಲ್ಲ ನಿಲ್ಲಿಸ್ಬಿಟ್ಟು ಅಲ್ಲಿ ಬಂದಾಗ ಅಹಂಕಾರಕ್ಕೆ ಏನು ಕೆಲಸ ಇರಲ್ಲ, ಅಹಂಕಾರದ ಅವಶ್ಯಕತೆ ಅಲ್ಲಿಲ್ಲ. ಆಶ್ರಮದಲ್ಲಿ ಯಾವ ಐಡೆಂಟಿಟಿನೂ ಬೇಕಿಲ್ಲ. ಎಲ್ಲ ಬಿಟ್ಟು ಮಗು ತರ ಬಂದಾಗ ಆಟೋಮೆಟಿಕ್ ಆಗಿ ಫ್ಯೂ ಮಿನಿಟ್ಸ್ ಅನ್ಕಾನ್ಶಿಯಸ್ಲಿ, ನೋಯಿಂಗ್ಲಿ ಅನ್ನೋಯಿಂಗ್ಲಿ ದೇ ವಿಲ್ ಬಿ ಹ್ಯಾಪಿ. ಯಾಕೆ ಅಂದ್ರೆ ಆ ಹ್ಯಾಪಿನೆಸ್ಗೇನೋ ಮಾಡಿಲ್ಲ, ಅವರು ಮಾಡ್ತಾ ಇದ್ದಿದ್ದು, ಅಂಟ್ಕೊಂಡಿದ್ದೆಲ್ಲ ಸ್ವಲ್ಪ ಹೊತ್ತು ಬಿಟ್ಟಿದ್ರು. ಈ ಅನುಭವ ಆದಾಗ ನಮಗ್ ಗೊತ್ತಾಗತ್ತೆ, ಓಹೋ ಈ ತರ ಬಿಟ್ರೆ ಬರುತ್ತೆ ಅಂತ. ಇವಾಗ ನೋಡಿ, ಪರಿಸ್ಥಿತಿನ ನೋಡಿ. ನಾನು ಬೆಳಗ್ಗೆ ಅದನ್ನೇ ಚಿಂತನೆ ಮಾಡ್ತಾ ಇದ್ದೆ. ಈಗ ನಮ್ಮ ದೃಷ್ಟಿಕೋನ ಬದಲಾಗ್ಲೇಬೇಕು. ನಮ್ಮಲ್ಲಿ, ಮನುಷ್ಯರಲ್ಲಿ, ಮಾನವರಲ್ಲಿ ಈಗ ದೃಷ್ಟಿಕೋನ ನಮ್ದು ಬದಲಾಗ್ಬೇಕು. ಸ್ವಲ್ಪ ಸಂಪೂರ್ಣವಾಗಿ, ಆಳವಾಗಿ, ವಿಶಾಲವಾಗಬೇಕು. ಜೀವನನ ನೋಡೋದ್ರಲ್ಲಿ ಒಂದು ಒಂದು ವಿಷಯ, ದೇವರು, ಧರ್ಮ, ಗುರುಗಳು, ಇದನ್ನ ನೋಡೋ ದೃಷ್ಟಿಕೋನ ಸ್ವಲ್ಪ ಬದಲಾಗ್ಬೇಕು. ಈ ಒಂದು ನಿರ್ಭರತೆ ಅಂತ ಯಾವ್ದನ್ನ ಪ್ರೈಮ್ ಮಿನಿಸ್ಟರ್ ಯೂಸ್ ಮಾಡಿದ್ದಾರೆ, ಇದು ಮೆಸೇಜು ಈ ಟೈಮ್ಗೆ ಆಪ್ಟ್ ಆಗಿದೆ. ಇದರ ಆಳ ನೋಡಿದ್ರೆ ಅರ್ಥ ಆಗತ್ತೆ. ನೀವು ನೋಡ್ಕೊಳ್ಳಿ, ಈಗ್ಲಾದ್ರೂ ಎದ್ದೇಳಿ ಅಂತ ಎಷ್ಟು ಮೆಸೇಜ್ ಇದೆ. ಆ ನಿರ್ಭರತೆ, ಆಮೇಲೆ ನಿರ್ಭಯ, ಭಯ ಇಲ್ಲದೆ ಇರೋದು, ನಿರಾಳವಾಗಿರೋ ಸ್ಥಿತಿ ಎಲ್ಲರಿಗೂ ಇವಾಗ ಬೇಕಾಗಿದೆ. ಎಲ್ಲರೂ ಹಾಗಿರ್ಬೇಕು. ಯಾವ ಫಿಲಾಸಫಿ, ಸ್ಕೂಲ್ ಆಫ್ ಥಿಂಕಿಂಗ್ ಇದನ್ನ ಸಹಾಯ ಮಾಡೋದಿಲ್ಲ. ನಾವೇ ಎಚ್ಚರ ಆಗ್ಬೇಕು. ಎಚ್ಚರ ಆದ್ರೆ ನಮ್ ದೃಷ್ಟಿಕೋನ ಬದಲಾಗತ್ತೆ. ಹೇಳ್ಬೇಕಿವತ್ತು. ನೀವ್ ಹೇಳೋದಕ್ಕೆ ಪ್ರೈಮ್ ಮಿನಿಸ್ಟರ್ ಏನು ಮಾಡ್ಬೇಕಾಗಿಲ್ಲ, ಗೌರ್ಮೆಂಟ್ ಏನು ಮಾಡ್ಬೇಕಾಗಿಲ್ಲ. ನೀವು ಮಾಡ್ಕೊಳ್ಳೋದು ಹೇಳ್ಬೇಕು. ಕೆಲವು ಸೂಚನೆಗಳು, ಕೆಲವು ಇಂಡಿಕೇಶನ್ಸ್ ವೇದ ಉಪನಿಷತ್ನಲ್ಲಿ ಇರಬಹುದು. ಆದ್ರೂ ಕೂಡ ಒಳಗಡೆ ನಿಮ್ಮ ಆಂತರ್ಯದಲ್ಲಿ ಒಂದು ಪ್ರೋಸೆಸ್ ಟ್ರಿಗರ್ ಆಗಲೇಬೇಕು. ಅಂತಃಕರಣದಲ್ಲಿ ಒಂದು ಚರ್ನಿಂಗ್, ಒಂದು ಅಥವಾ ಒಂದು ಒಂದು ಆಗ್ಬೇಕು. ಒಳಗಡೆ ಒಂದು ಟಿಕ್ಲಿಂಗ್ ಆಗ್ಬೇಕು. ನಿಮಗೆ ಆ ಸೆನ್ಸೇಷನ್ ಬರ್ಬೇಕು. ನಾನೇನಾದ್ರೂ ಮಾಡ್ಬೇಕು, ಮಾನವ ಜನಾಂಗ ಉಳಿಯಕ್ಕೆ ನಾನೇನಾದ್ರೂ ಮಾಡ್ಬೇಕು. ಆ ಪ್ರಾಸೆಸ್ ಟ್ರಿಗರ್ ಆಗ್ಬೇಕು. ಇವಾಗ ಆಲ್ರೆಡಿ ಬೀಜ ಕೆಳಗೆ ಭೂಮಿ ಮೇಲೆ ಬಿದ್ದಾಗಿದೆ. ಆ ಬೀಜ ತನ್ನಂತಾನ್ ಸಂಪೂರ್ಣ ಕುಟ್ಕೊಂಡ್ರೆ ಮುಂದಿನ ಹಂತಕ್ಕೆ ಹೋಗಕ್ ಸಾಧ್ಯ. ಹಾಗೆ ಒಂದು ಪರಿವರ್ತನೆ ನಮ್ಮಲ್ಲಿ ಆಗ್ಬೇಕು. ನಾನು ಅನ್ಕೊಳ್ತಾ ಇದ್ದೆ, ಮುಂದಿನ ವರ್ಷ 25 ವರ್ಷ ಆಗೋಯ್ತು, ನಾವು ಹಾಗ್ ಮಾಡ್ಬೇಕು, ಸಿಲ್ವರ್ ಜೂಬ್ಲಿ ಅಂತ, ಇನ್ನು ಏನೇನೋ. ಇದು ಉದಾಹರಣೆ ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರಲ್ಲೂ ನಿಮ್ಮಲ್ಲಿ ನೋಡ್ಕೊಳ್ಳಿ, ನಿಮ್ಮ ಒಪಿನಿಯನ್ ಏನಿತ್ತು ನಾಳೆದ್ರ ಬಗ್ಗೆ, ಭವಿಷ್ಯದ ಬಗ್ಗೆ, ಕನಸಿನ ಬಗ್ಗೆ, ಹೋಪ್ಸ್ ಬಗ್ಗೆ, ನಿಮ್ ಸಂಸಾರದ ಬಗ್ಗೆ ಅಥವಾ ಪ್ರಪಂಚದ ಬಗ್ಗೆ ಏನೇನೆಲ್ಲ ಒಪಿನಿಯನ್, ಏನೇನ್ ಪರ್ಸೆಪ್ಷನ್, ಏನೇನೋ ಎಲ್ಲ ನನ್ಗೇನಾಗಲ್ಲ, ಇವ್ರಿಗೆಲ್ಲ ಇದಾಗತ್ತೆ, ಹಂಗಾಗತ್ತೆ, ಹಿಂಗಾಗತ್ತೆ, ನನ್ಗಂದ್ರೆ ಏನೂ ಸಾಧ್ಯವೇ ಇಲ್ಲ ಆಗೋದು ಅನ್ನೋ ತರ ನಾವೆಲ್ಲ ಇಟ್ಕೊಂಡಿದ್ವಿ. ಏನು ಐಡೆಂಟಿಟಿ ಅಂದ್ರೆ, ಯುವರ್ ಪರ್ಸೆಪ್ಷನ್ ಈಸ್ ಐಡೆಂಟಿಟಿ, ಯುವರ್ ಐಡಿಯಾ ಈಸ್ ಐಡೆಂಟಿಟಿ, ಯುವರ್ ಡ್ರೀಮ್ಸ್ ಆರ್ ಐಡೆಂಟಿಟಿ, ಯುವರ್ ಫ್ಯೂಚರ್ ಈಸ್ ಐಡೆಂಟಿಟಿ. ಮನಸ್ಸಿನಿಂದ ಬರೋದಷ್ಟು ಕೂಡ, ಅಹಂಕಾರದಿಂದ ಬರೋದೆಲ್ಲವೂ, ಐಡೆಂಟಿಟಿಯಿಂದ ಬರೋದೆಲ್ಲವೂ ಕೂಡ ಈಗ ಏನಾಯ್ತು, ನಾಳೆ ಗೊತ್ತಿಲ್ಲ. ಯು ಕಾಂಟ್ ಪ್ರಿಡಿಕ್ಟ್ ಎನಿಥಿಂಗ್. ನಮಗೆ ಗೊತ್ತಿಲ್ಲದೆ ನಮ್ಮ ಈ ಅಹಂಕಾರಗಳೆಲ್ಲ ಸತ್ತೋಗ್ತಾ ಇದೆ ಒಂದೊಂದೇನೆ. ಇಟ್ಸ್ ಅ ರೈಟ್ ಟೈಮ್ ಟು ಲವ್. ಪ್ರೀತಿ ಮಾಡೋಕ್ಕೆ ಇದು ನಿಜವಾದ ಟೈಮ್. ಮೊದಲು ಆ ಪ್ರೀತಿನ ಸುಮ್ನೆ ಹಗ್ ಮಾಡೋದು, ಸುಮ್ನೆ ಒಂದು ಹಾರ್ಟ್ ಲೈಕಿಂಗ್ ಕಳ್ಸೋದು ಅಲ್ಲ. ನಿಜವಾದ ಪ್ರೇಮ ನಿಮ್ಮಲ್ಲಿ ಉಕ್ಕಿ ಬರಬೇಕು. ಮಾನವೀಯತೆಯ ಪ್ರೇಮ, ದೈವತ್ವಕ್ಕೆ ಒಂದು ಕರೆ ಬರೋ ಅಂತ ಪ್ರೇಮ ನಿಮ್ಮಲ್ಲಿ ಉಕ್ಕಿ ಬರ್ಬೇಕು. ಆ ಪ್ರೇಮಕ್ಕೆ ಏನ್ ಬೇಕು, ನಿಮ್ಮನ್ನ ನೀವು ಪ್ರೀತಿಸ್ಕೊಳ್ಬೇಕು. ನೋಡಿ, ನಿಮ್ಮನ್ನ ನೀವು ಪ್ರೀತಿಸ್ಕೊಳ್ತಿದ್ದೀರಾ, ನಿಮ್ಮ ದೇಹನ ಪ್ರೀತಿಸ್ತೀರಾ, ಗೌರವಿಸ್ತೀರಾ,
ಅದು ನಿಮ್ ಮಾತ್ ಕೇಳ್ತಾನೇ ಇಲ್ಲ. ಅದ್ ಯಾವ್ದೋ ಒಂದು ಈಸ್ಟ್ ದಿಕ್ಕಿಗೆ ಹೋಗ್ತಾ ಇದೆ, ಅದು ಹ್ಯಾಬಿಟ್ ಮೇಲೆ ಏನೋ ಒಂದು ಮೆಕ್ಯಾನಿಕಲ್ ಆಗಿ ಮಾಡ್ಕೊಂಡು. ನಿಮ್ಮ ಮನಸ್ಸನ್ನ ಪ್ರೀತಿಸ್ತೀರಾ, ನಿಮ್ಮ ಮನಸ್ಸು ಇನ್ನೊಂದು ದಿಕ್ಕಲ್ಲಿ ಹೋಗ್ತಾ ಇದೆ, ಅದು ಯಾವ್ದೋ ಬೇರೆ ದಿಕ್ಕು, ವೆಸ್ಟ್ ಅಲ್ಲಿ ಹೋಗ್ತಾ ಇದೆ, ಒಂದ್ ಈಸ್ಟ್ ಅಲ್ಲಿ ಹೋಗ್ತಾ ಇದೆ. ಅದು ಎಲ್ಲೋ ಇದೆ, ಇದೆಲ್ಲೋ ಇದೆ, ಒಂದಕ್ಕೊಂದಕ್ ಸಂಬಂಧನೇ ಇಲ್ಲ. ಇಂದ್ರಿಯಗಳಲ್ಲೂ ಕೂಡ ಕಣ್ಣೊಂದ್ ಕಡೆ, ಕಿವಿ ಒಂದ್ ಕಡೆ, ಮೂಗೊಂದ್ ಕಡೆ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಯಾವ್ದ್ರಲ್ಲೂ ಒಂದು ರಿದಮ್ ಇಲ್ಲ. ನಿಮ್ಮ ಆಲೋಚನೆಗಳೇ ಬೇರೆ, ನಿಮ್ಮ ಅಹಂಕಾರನೇ ಏನೋ ಮಾಡ್ತಾ ಇದೆ. ಇಷ್ಟು ಜೊತೆಗೆ ಆತ್ಮದ ಪಿಸು ಮಾತು ಕೇಳೋರೇ ಇಲ್ಲ. ನಿಮ್ಮಲ್ಲಿ ಇಷ್ಟೊಂದು ಕಾಂಟ್ರಡಿಕ್ಷನ್ ಒಬ್ಬೊಬ್ರಲ್ಲೂ ಇರ್ಬೇಕಾದ್ರೆ, ಅದು ಘರ್ಷಣೆ ಇರ್ಬೇಕಾದ್ರೆ, ಇಷ್ಟೊಂದು ಸಂಘರ್ಷ ನಡೀತಿರ್ಬೇಕಾದ್ರೆ, ಆ ಇಂಟಿಗ್ರೇಷನ್ ಯಾವಾಗಿಲ್ಲ, ಆ ಪೂರ್ಣ ಪ್ರೇಮ ಅನ್ನೋದು ಹೊರಗೆ ಬರಕ್ ಸಾಧ್ಯ ಇಲ್ಲ. ಈ ಆಟನೇ ಮಾಯೆ ಆಟ. ಅಹಂಕಾರಕ್ಕೆ ಈ ಫೈಟ್ ತುಂಬಾ ಇಷ್ಟ. ಅಹಂಕಾರ ಅಂದಾಗ ಹೊರಗಡೆನೂ ಫೈಟ್ ಮಾಡ್ತಾ ಇರುತ್ತೆ, ಪೊಲಿಟಿಕಲ್ ರೀಸನ್ಗೆ, ಒಳಗಡೆನೂ ರಿಲಿಜಿಯಸ್ ರೀಸನ್ಗೆ ಫೈಟ್ ಆಗ್ತಾನೆ ಇರುತ್ತೆ. ಇದು ಅಹಂಕಾರಕ್ಕೆ ಆಹಾರ. ಅದಕ್ಕೆ ಅಧ್ಯಾತ್ಮದಲ್ಲಿ ಯಾವಾಗ್ಲೂ ಹೇಳ್ತಾರೆ ಶರಣಾಗತಿ ಶರಣಾಗತಿ ಯಾಕೆ ಎಂಫಸೈಸ್ ಮಾಡೋದು, ಯಾಕೆ ಇದನ್ನು ಒತ್ತಿ ಹೇಳೋದು? ಅಹಂಕಾರ ಶರಣಾಗಬೇಕು. ಅಹಂಕಾರಕ್ಕೆ ಅದಿಷ್ಟ ಇಲ್ಲ ಸರೆಂಡರ್ ಆಗೋದು, ಸೋಲೋದು ಎಲ್ಲ. ನಿಜವಾದ ಎಲ್ಲ ರಿಲಿಜನ್ನು ಹೇಳೋದೇನು? ಅಹಂಕಾರ ಸತ್ರೆ ನಿನಗ್ ಪುನರ್ಜನ್ಮ ಅಂತ. ಈಗೋಲೆಸ್ನೆಸ್ ಈಸ್ ದಿ ಫಸ್ಟ್ ಸ್ಟೆಪ್ ಟು ಮೆಡಿಟೇಷನ್. ಈಗೋಲೆಸ್ ಅಂದ್ರೆ ಏನು? ಅಹಂಕಾರ ಇಲ್ಲದೆ ಇರೋ ಸ್ಥಿತಿ. ಐಡೆಂಟಿಟಿಗಳನ್ನೆಲ್ಲ ನಾವು ಅದರಲ್ಲಿ ಇನ್ವಾಲ್ವ್ ಆಗದೆ ಇರೋ ಸ್ಥಿತಿ, ಅದ್ರಲ್ಲಿ ಮುಳುಗದೆ ಇರೋ ಸ್ಥಿತಿ, ಪಾತ್ರ ಕಂಟ್ಕೊಳ್ಳದೆ ಇರೋ ಸ್ಥಿತಿ. ಅದು ಆವಾಗ್ಲೇ ಧ್ಯಾನ ಆಗೋದು. ಇದು ಹೇಗ್ ಹೋಗುತ್ತೆ? ನಿಧಾನವಾಗಿ ಹೋಗುತ್ತೆ. ಅದು ಹೋಗ್ತಾ 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 ನಮಗ್ ಗೊತ್ತಾಗ್ತಾ ನಾವ್ ಅದನ್ನ ದೂರ ಇಡ್ತಾ, ನಾವು ಅನ್ನೆಸೆಸರಿಯಾಗಿ ಅದನ್ನು ಉಪಯೋಗಿಸದೇ ಇದ್ರೆ ನಿಧಾನವಾಗಿ ನಮ್ಮಲ್ಲಿ ಆಂಗ್ಸೈಟಿ ಹೊಟ್ಟೋಗುತ್ತೆ, ಕೋಪ ಹೊಟ್ಟೋಗುತ್ತೆ, ದ್ವೇಷ ಹೊಟ್ಟೋಗುತ್ತೆ, ಆಂಕ್ಷಿಯಸ್ ಫೀಲಿಂಗ್ ಹೊಟ್ಟೋಗುತ್ತೆ. ಇದೆಲ್ಲ ತಾನೇ ಮಾಯ ಆಗತ್ತೆ. ಅಹಂಕಾರ ಮಾಯ ಆಗ್ತಾ ಆಗ್ತಾ ಸ್ವಲ್ಪನೇ ಮಾಯ ಆಗ್ತಾ, ಹೇಗೆ ನದಿ ಬಂದು ಆ ಒಂದು ಐಡೆಂಟಿಟಿನ ಕಳ್ಕೊಂಡು ಸಮುದ್ರಕ್ಕೆ ಸೇರ್ತಾ ತಾನು ಸಮುದ್ರವೇ ಆಗಿ ಹೋಗುತ್ತೋ ನಿರಂತರವಾಗಿ, ಹಾಗೆ ನಮ್ಮೆಲ್ಲ ಗುಣಗಳು ಕೂಡ ಹಾಗೆ ಕರಗಿ ಮಾಯ ಆಗೋಗುತ್ತೆ. ಅಹಂಕಾರ ಹೋಗ್ತಾ ಹೋಗ್ತಾ ಎಲ್ಲವೂ ತಾನಲ್ಲಿ ಮಾಯ ಆಗೋಗುತ್ತೆ. ಇದು ಪ್ರೇಮದಿಂದ ನದಿ ಹೋಗಿ ಸೇರ್ಬೇಕು. ಫೋರ್ಸ್ ಮಾಡಿ ನೀವು ಅಹಂಕಾರ ಬಿಡಿ ಅನ್ನೋದು, ಚಪ್ಲಿ ತಗೊಂಡು ಹೊಡಿಯೋದು, ಅದ್ ಸಪ್ಪು ಅನ್ನೋದು, ಆ ತರ ರಿಯಾಕ್ಟ್ ಮಾಡಿದ್ರೆ ಆಗಲ್ಲ. ಅದು ನಿಮಗ್ ಗೊತ್ತಾಗ್ಬೇಕು, ನಿಮಗ್ ಅನುಭವಕ್ಕೆ ಬರಬೇಕು. ಇದು ಸುಳ್ಳಲ್ಲಿ ನಾನು ಚಿಂತೆಯಿಂದ ಒದ್ದಾಡ್ತಿದ್ದೀನಿ, ನಾನು ನಿಶ್ಚಿಂತೆ ಆಗ್ಬೇಕಾದ್ರೆ ನಾನು ತೇಲ್ಬೇಕು, ಈಜ್ಬೇಕು, ದಡ ಸೇರ್ಬೇಕು, ಮುಳುಗಬಾರ್ದು ಅನ್ನೋದು ಅಷ್ಟು ನಮಗೆ ಬುದ್ಧಿ ಇದೆ. ಗೊತ್ತಾಗ್ಬಾರ್ದಾ? ಈ ತರ ನಾವು ಲೀಪ್ ತಗೊಳಕ್ ಇಷ್ಟಪಟ್ರು ಕೂಡ ನಮ್ಮ ಅಹಂಕಾರ ಒಂದೊಂದ್ಸತಿ ಬಿಡಲ್ಲ, ನಮ್ ಸುತ್ತ ಇರೋರು ಬಿಡಲ್ಲ. ಆರಾಮಾಗಿರಿ, ಸ್ವಲ್ಪ ವೇಟ್ ಮಾಡಿ, ಹೊರಗಡೆ ಪ್ರಪಂಚ ಹೇಗಿದೆಯೋ ಬದುಕಬೇಕಾದ್ರೆ ನೀವು ನೋಡ್ಕೋಬೇಕು. ಎಲ್ಲರೂ ಹೋಗ್ತಾ ಇದಾರೆ, ನಾವು ಹೋಗೋಣ, ಎಲ್ಲ ಮಾಡ್ತೀರಾ ನಾವು ಅದು ಬೇಡ. ಅದ್ರಲ್ಲಿ ಸ್ವಲ್ಪ ಜನ ಉಳ್ಕೊಂಡ್ರೆ ಇರ್ಲಿ, ಮನೆಯಲ್ಲೇ ಒಬ್ರೇ ಇದಾರೆ, ಹುಚ್ಚರು ಅಂದ್ರೂ ಪರವಾಗಿಲ್ಲ. ಆ ಹುಚ್ಚರಿಂದ ಆದ್ರೂ ಮಾನವ ಕುಲ ಏನಾದ್ರೂನು ಉಳಿದ್ರೆ ಉಳಿಲಿ, ನೀವು ಮನೇಲಿ ಉಳ್ಕೊಳ್ಳಿ. ನಾನು ಅದನ್ನ ಹೇಳೋದು. ಹಾಗೆ ಉಳಿದವರು, ಇವತ್ತು ಹುಚ್ಚರಾಗಿ ಉಳಿದವರು ಅವತ್ತಿನ ದಿನ ಮಾತು ಕೇಳಿದ್ರೆ, ಸನ್ಯಾಸ ತಗೊಳ್ದೆ ಆ ತಾಯಿ ಮಾತು ಕೇಳಿದ್ರೆ ಶಂಕರಾಚಾರ್ಯರು ನಮಗ್ ಸಿಗ್ತಾ ಇರ್ಲಿಲ್ಲ. ರಾಮಕೃಷ್ಣ ಪರಮಹಂಸರು ಆವಾಗ ಹೆಂಡತಿ ಮಾತು ಕೇಳಿದ್ರೆ ಪ್ರಾರಂಭದಲ್ಲಿ ನಮಗ್ ಸಿಗ್ತಾ ಇರ್ಲಿಲ್ಲ. ಆವಾಗ ನಾವು ಯಾರ ಮಾತು ಕೇಳಬಾರ್ದು, ನಾವು ಒಂದು ಲೀಪ್ ತಗೊಳಕ್ ತಯಾರಿದೀವಿ ಅಂದ್ರೆ ತಯಾರಾಗ್ಬೇಕು. ಇವತ್ತು ಅಂಥವರೆಲ್ಲ ಹುಚ್ಚಿಡ್ದಿದ್ರಿಂದ ನಮ್ಗೆ ಇವತ್ತು ಒಂದೇ ದಾರಿ ಸಿಕ್ಕಿದೆ. ಹುಚ್ಚು ಒಂದು ಪ್ರಪಂಚ ಹುಚ್ಚು ಅಂದ್ರೂ ಪರವಾಗಿಲ್ಲ, ಏನ್ ಮಾಡ್ಬೇಕು ಅದನ್ನೇ ಮಾಡಿ, ಹೇಗ್ ಮಾಡ್ಬೇಕು ಹಾಗೆ ಮಾಡಿ. ಆ ಎಂಟಿನೆಸ್ ಅಂತ ಇದೆಯಲ್ಲ, ಸ್ವಲ್ಪ ಹೊತ್ತು ಆ ಖಾಲಿ ಆಗ್ಲಿ. ನಿಮ್ ಮನಸ್ಸು ಖಾಲಿ ಮಾಡಕ್ಕಾಗಲ್ಲ. ಮನಸ್ಸು ಕಂಟೈನರು, ಆ ಯೋಚನೆಗಳು ಕಂಟೆಂಟ್ ನ ಸ್ವಲ್ಪ ಹೊತ್ತು ಕೇರ್ ಮಾಡಬೇಡಿ, ಕೂತ್ಕೊಳ್ಳಿ. ಆ ಎಂಟಿನೆಸ್ ಸಿಗ್ಬೇಕಾದ್ರೆ ಕಂಟೈನರು ಬೇಡ, ಕಂಟೆಂಟೂ ಬೇಡ. ಅದಿದ್ರೆ ತಾನೆ. ಅದಿಲ್ದೆ ಪಕ್ಕಕ್ಕಿಲ್ದೆ ನೋಡಿ. ವಿತೌಟ್ ಮೈಂಡ್ ಸಿ, ದಟ್ ಈಸ್ ಅ ರೈಟ್ ಸೀಯಿಂಗ್. ವಿತೌಟ್ ಪ್ರೆಜುಡೀಸ್ ಲಿಸನ್. ವಿತೌಟ್ ಮೈಂಡ್ ನೋಡಿ, ಕೇಳಿ, ಮೂಸಿ, ಮುಟ್ಟಿ, ಎಲ್ಲ ಇಂದ್ರಿಯಗಳು ಮನಸ್ಸನ್ನ ಪಕ್ಕಕ್ಕಿಟ್ಬಿಟ್ಟು ಮಾಡ್ಲಿ. ಆವಾಗ ಅದರಲ್ಲಿ ನಾವು ಕಂಡೆಮ್ ಮಾಡಲ್ಲ, ಯಾರನ್ನು ಅಪ್ರಿಶಿಯೇಟ್ ಮಾಡಕ್ ಹೋಗಲ್ಲ, ಜಡ್ಜ್ ಮಾಡಲ್ಲ. ಇದೆಲ್ಲ ಮನಸ್ಸಿಂದಲ್ವಾ? ಆಲ್ ಪ್ರಿಜುಡೀಸ್, ಆಲ್ ಅಸಂಪ್ಷನ್ಸ್ ಏನು ಇಲ್ಲದೆ ಕ್ಲಿಯರ್ ಆಗಿ ನೋಡಿ, ಒಳಗಡೆಯಿಂದ ನೋಡಿ, ಮನಸ್ಸನ್ನ ಪಕ್ಕಕ್ಕಿಟ್ಟು ನೋಡಿ. ಆವಾಗ ನಿಮಗೆ ಒಂದು ಪವಾಡ ನಿಮ್ ಜೀವನದಲ್ಲಿ. ಯು ಸ್ಟಾರ್ಟ್ ಫೀಲಿಂಗ್ ಯುವರ್ ಓನ್ ವೇ, ಯು ಸ್ಟಾರ್ಟ್ ಫೀಲಿಂಗ್ ಯುವರ್ ಓನ್ ಸೆಲ್ಫ್. ಇದು ಆಗ್ಬೇಕು. ಗ್ರೇಸ್ ಅಂದ್ರೆ ಇದು, ಜೀವನದ ಸ್ಪ್ಲೆಂಡರ್ ಅಂದ್ರೆ ಇದು. ಆಗ ನಿಮ್ಮೊಳಗಿಂದನೇ ನೀವೇ ಹುಟ್ಟಿ ಬರ್ತೀರಾ. 3 dimensional ಮ್ಯಾನ್ ವಿಲ್ ಕಮ್ ಔಟ್ ಫ್ರಮ್ ಯು.
ಇದು ರೆವಲ್ಯೂಷನ್ ಆಗ್ಬೇಕಾದ್ರೆ, ಮನುಷ್ಯನಲ್ಲಿ ದೇವರಾಗ್ಬೇಕಾದ್ರೆ ಮುಂದಿನ ಒಂದು ಒಂದು ಡ್ರೀಮ್ ಏನು, ಮನುಷ್ಯ ಮುಂದಿನ ಭವಿಷ್ಯ ಏನಂದ್ರೆ ದೇವರಾಗೋದು. ಆ 3 ಡೈಮೆನ್ಷನಲ್ ಮ್ಯಾನ್ ಅಂತ ನಾನು ಹೇಳ್ತಿರ್ತೀನಲ್ಲ, ನಿಮ್ಮ ಕಾನ್ಶಿಯಸ್ ಲೆವೆಲ್ ನಲ್ಲಿ, ಪ್ಯೂರ್ ಕಾನ್ಶಿಯಸ್ ಲೆವೆಲ್ ನಲ್ಲಿ ಸ್ಟಡಿ ಆಗಿರ್ತೀರಾ. ಆ ಸ್ಟಡಿನೆಸ್ಗೆ ನಾನು ಹೆಸರು ಕೊಟ್ಟಿದ್ದೀನಿ ಬುದ್ಧ ಆಗಿರ್ತೀರಾ ಅಂತ. ಬೀಯಿಂಗ್ ಲೆವೆಲ್ ನಲ್ಲಿ ಯು ಆರ್ ಬುದ್ಧ ಅಂತ. ಹಾಗೇನೆ ಕಾನ್ಶಿಯಸ್ ಲೆವೆಲ್ ಆದ್ಮೇಲೆ ಕಂಪ್ಯಾಷನೇಟ್ ಲೆವೆಲ್ ನಲ್ಲಿ, ಫೀಲಿಂಗ್ ಲೆವೆಲ್ ನಲ್ಲಿ ಪೂರಾ ಪ್ರೇಮ, ಕಂಪ್ಯಾಷನ್, ಅದು ಕೃಷ್ಣ. ಅದಕ್ಕೊಂದು ಟೈಟಲ್ ಕೃಷ್ಣ ಅಂತ ಕೊಟ್ಟಿದ್ದೀನಿ. ಬುದ್ಧ ಒಳಗಡೆ ಕೃಷ್ಣ ಎಕ್ಸ್ಪ್ರೆಷನ್, ಲವ್, ಕಂಪ್ಯಾಷನ್. ನೀವು ಮಾಡೋ ಒಂದೊಂದು ಕೆಲಸನಲ್ಲೂ ಕ್ರಿಯೇಟಿವಿಟಿ ಇರುತ್ತೆ ನೋಡಿ, ಅದು ಮೈಕಲ್ ಆಂಜಲೋ. ಅದಕ್ಕೆ ಬೀಯಿಂಗ್, ಫೀಲಿಂಗ್, ಡೂಯಿಂಗ್. ಬೀಯಿಂಗ್ ಈಸ್ ಬುದ್ಧ, feeling is Krishna, doing is Michelangelo. Imagine all these 3 together in one person. He is Sampurna. ಆ ಒಂದು ವ್ಯಕ್ತಿತ್ವ, ಆ ಒಂದು ಪರಿಪೂರ್ಣತ್ವ ಮನುಷ್ಯನಲ್ಲಿ ಕಾಣಬೇಕು. ಅದಕ್ಕೆ ನಾವು ಒಂದೊಂದು ಸ್ಟೆಪ್ ನಲ್ಲೂ ಕೆಲಸ ಮಾಡ್ಬೇಕಾಗಿತ್ತು. ಇರಬಹುದು ಯುಗ ಬದಲಾವಣೆಗೆ ಪರೀಕ್ಷೆ ಇರಬಹುದು. ಇದು ನಾವೆಲ್ಲನೂ ಕೂಡ ನೆಲಕ್ಕೆ ಬಿದ್ದ ಒಂದು ಬೀಜ. ಅದು 2ನೇ ಹಂತಕ್ಕೆ ಹೋಗಕ್ಕೆ ನಮ್ಮನ್ನು ನಾವು ಕೊಟ್ಕೊಳ್ಳೋಣ, ನಮ್ಮ ಅಹಂಕಾರವನ್ನೆಲ್ಲ ಕೊಟ್ಕೊಳ್ಳೋಣ. ಆಗ ಒಂದು ಹೊಸ ಒಂದು ಚೈತನ್ಯ ನಮ್ಮಲ್ಲಿ ಹುಟ್ಟತ್ತೆ. ನಮ್ಮಲ್ಲಿ 3 ಡೈಮೆನ್ಷನಲ್ ಒಟ್ಟಿಗೆ ಕೆಲಸ ಮಾಡುವಂತಹ ಒಂದು ವಿವೇಕ, ಪ್ರಜ್ಞೆ, ಪ್ರಚೋದನೆ ಆಗಿರುವಂತಹ ಒಂದು ಸ್ಥಿತಿ ಬರುತ್ತೆ. ಇದನ್ನ ಸ್ಟೆಪ್ ಬೈ ಸ್ಟೆಪ್ ಮಾಡೋಣ. ಏನಾದ್ರೂ ಇದ್ರ ಬಗ್ಗೆ ಪ್ರಶ್ನೆ ಇದ್ರೆ ಕೇಳಿ, ಇದಕ್ಕೆ ನಾಳೆ ಉತ್ತರ ಕೊಡ್ತೀನಿ.